ಇದು 4ನೇ ರಂಗನಾಥ ಸ್ವಾಮಿಯ ಟೆಂಪಲ್. ಈ 4ನೇ ರಂಗನಾಥ ಸ್ವಾಮಿ ಟೆಂಪಲ್ ಇರೋದು ಕುಂಭಕೋಣಂನಲ್ಲಿ. ಈ ಕುಂಭಕೋಣಂನಲ್ಲಿ ಏನಕ್ಕೆ ಈ ಟೆಂಪಲ್ ಬಂದಿತ್ತು ಅಂದರೆ, ಒಬ್ಬ ಋಷಿಮುನಿ, ಆ ಋಷಿಮುನಿ ಹೆಸರು ಬಂದು ಹೇಮ ಋಷಿ ಅಂತ. ಆ ಹೇಮ ಋಷಿ ತುಂಬ ವರ್ಷಗಳ ತಪಸ್ ಕೂರ್ತಾನೆ. ಏನಕ್ಕಾಗಿ? ಲಕ್ಷ್ಮಿಗಾಗಿ ತಪಸ್ ಕೂರ್ತಾನೆ. ತುಂಬ ವರ್ಷ ಕೂರ್ತಾನೆ. ಅವನಿಗೆ ಲಕ್ಷ್ಮಿ ಪ್ರತ್ಯಕ್ಷ ಆಗಿ ಒಂದು ವರ ಕೊಡ್ತಾಳೆ. ತಾನೇ ಮಗುವಾಗಿ ಬರ್ತೀನಿ, ಜನಿಸ್ತೀನಿ ಅಂತ ಹೇಳ್ಬಿಟ್ಟು ಆ ವರದಿಂದ ಅವನಿಗೆ ಒಂದು ಹೆಣ್ಣು ಮಗು ಆಗುತ್ತೆ. ಆ ಹೆಣ್ಣು ಮಗುನೇ ಕೋಮಲವಳ್ಳಿ ಅಂತ. ಈ ಕೋಮಲವಳ್ಳಿನ ಮದುವೆ ಆಗೋಕ್ಕೆ ಸ್ವತಃ ನಾರಾಯಣನೇ ಸಾರಂಗಪಾಣಿ ಆಗಿ ರಥದಲ್ಲಿ, ಸ್ವತಃ ನಾರಾಯಣ ಸ್ವಾಮಿನೇ ವೈಕುಂಠದಿಂದ ರಥದಲ್ಲಿ ಇಲ್ಲಿ ಬರ್ತಾನೆ. ಬರುವಾಗ ಅವನು ಸಾರಂಗಪಾಣಿಯಾಗಿ ಬರ್ತಾನೆ. ಕೈಯಲ್ಲಿ ಬಿಲ್ಲು ಬಾಣ ಎಲ್ಲ ಹಿಡಿದಿರೋದ್ರಿಂದ ಅವನ್ನ ಸಾರಂಗಪಾಣಿ ಅಂತ ಕರೀತಾರೆ. ಸೊ ಇಲ್ಲಿ ಈ ಜಾಗದಲ್ಲಿ, ಅಂದರೆ ಈ ದೇವಸ್ಥಾನದಲ್ಲೇ ಆ ವೈಕುಂಠದ ಶ್ರೀನಿವಾಸ ಹಾಗೂ ಮಹಾಲಕ್ಷ್ಮಿ ಮದುವೆ ಆಗಿದ್ದ ಜಾಗ ಇದು.